ಎನ್ನುವುದು ವ್ಯಕ್ತಿಯ ಜೀವನ ಹಾಗೂ ಭವಿಷ್ಯವನ್ನು ನಿರ್ಧರಿಸುತ್ತದೆ. ವ್ಯಕ್ತಿ ಹುಟ್ಟಿದ ಸಮಯವು ಅದೃಷ್ಟ ಹಾಗೂ ದುರಾದೃಷ್ಟವನ್ನು ನಿರ್ಧರಿಸುತ್ತದೆ. ಪ್ರತಿಯೊಬ್ಬ ವ್ಯಕ್ತಿಯ ಭವಿಷ್ಯದಲ್ಲಿ ಅದೃಷ್ಟ, ದುರಾದೃಷ್ಟ, ಉತ್ತಮ ಯೋಗಗಳು ಹಾಗೂ ದೋಷಗಳು ಸಾಮಾನ್ಯವಾಗಿ ಇರುತ್ತವೆ. ಕೆಲವರ ಕುಂಡಲಿಯಲ್ಲಿ ಹೆಚ್ಚಿನ ದೋಷಗಳು ಇದ್ದರೆ ಇನ್ನು ಕೆಲವರಿಗೆ ಅದರ ಪ್ರಮಾಣ ಕಡಿಮೆ ಪ್ರಮಾಣದಲ್ಲಿ ಇರುತ್ತದೆ ಎಂದು ಜ್ಯೋತಿಷ್ಯ ಶಾಸ್ತ್ರ ತಿಳಿಸುವುದು. ಯೋಗಗಳಿಂದ ಉತ್ತಮ ಫಲಗಳನ್ನು ಹಾಗೂ ದೋಷಗಳಿಂದಾಗಿ ಕಷ್ಟಗಳನ್ನು ಅನುಭವಿಸುವನು ಎಂದು ಹೇಳಲಾಗುವುದು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕುಂಡಲಿಯಲ್ಲಿ 10 ಒಳ್ಳೆಯ ಮತ್ತು 10 ಕೆಟ್ಟ ದೋಷಗಳು ಮತ್ತು ದೆಸೆಗಳಿವೆ. ಅವು ನಮ್ಮ ಬದುಕಿನ ತಿರುವುಗಳನ್ನು ನಿರ್ಧರಿಸುತ್ತವೆ. ದಶ ಭುಕ್ತಿ ಎಂದರೆ ಹಿಂದೂ ಜ್ಯೋತಿಷ್ಯದಲ್ಲಿ ಗ್ರಹಗಳ ಆಳ್ವಿಕೆಯ ಅವಧಿಗಳನ್ನು ಸೂಚಿಸುವ ಪದಗಳು. ದಶ ಎಂದರೆ ಗ್ರಹಗಳ ಪ್ರಮುಖ ಅವಧಿ ಮತ್ತು ಭುಕ್ತಿ ಎಂದರೆ ಆ ಪ್ರಮುಖ ಅವಧಿಯೊಳಗಿನ ಉಪಾವಧಿ ಅಥವಾ ಅಂತರದಶ. ಈ ಅವಧಿಗಳು ವ್ಯಕ್ತಿಯ ಜಾತಕದಲ್ಲಿ ಗ್ರಹಗಳ ಸ್ಥಾನ ಮತ್ತು ಸಂಯೋಜನೆಗಳನ್ನು ಆಧರಿಸಿ ವ್ಯಕ್ತಿಯ ಜೀವನದಲ್ಲಿನ ಘಟನೆಗಳ ಸಮಯವನ್ನು ನಿರ್ಧರಿಸಲು ಬಳಸಲಾಗುತ್ತದೆ. ದಶ ಎಂದರೆ ಒಂದು ನಿರ್ದಿಷ್ಟ ಗ್ರಹವು ಆಳುವ ಅವಧಿ. ಸಾಮಾನ್ಯವಾಗಿ ಹಿಂದೂ ಜ್ಯೋತಿಷ್ಯದಲ್ಲಿ ವಿಂಶೋತ್ತರಿ ದಶಾ ವ್ಯವಸ್ಥೆಯನ್ನು ಬಳಸಲಾಗುತ್ತದೆ. ಇದರಲ್ಲಿ 9 ಗ್ರಹಗಳು ನಿರ್ದಿಷ್ಟ ಅವಧಿಗಳವರೆಗೆ ಆಳ್ವಿಕೆ ನಡೆಸುತ್ತವೆ. ಭುಕ್ತಿ ಎಂದರೆ ದಶಾದೊಳಗಿನ ಉಪ ಅವಧಿ ಅಥವಾ ಅಂತರದಶ. ಇದು ದಶಾದ ಅವಧಿಯಲ್ಲಿ ಬರುವ ಸಣ್ಣ ಅವಧಿ. ಇದರಲ್ಲಿ ಒಂದು ನಿರ್ದಿಷ್ಟ ಗ್ರಹವು ಆಳುತ್ತದೆ. ದಶ ಮತ್ತು ಭುಕ್ತಿಯ ಮಹತ್ವ. ಜ್ಯೋತಿಷಿಗಳು ದಶ ಮತ್ತು ಭುಕ್ತಿಯ ಅವಧಿಗಳನ್ನು ಅಧ್ಯಯನ ಮಾಡುವ ಮೂಲಕ ವ್ಯಕ್ತಿಯ ಜೀವನದಲ್ಲಿ ಘಟನೆಗಳು ಯಾವಾಗ ಸಂಭವಿಸುತ್ತವೆ ಎಂಬುದನ್ನು ಊಹಿಸುತ್ತಾರೆ. ಉದಾಹರಣೆಗೆ, ವೃತ್ತಿ ಜೀವನದಲ್ಲಿನ ಬದಲಾವಣೆಗಳು, ವಿವಾಹ, ಆರ್ಥಿಕ ಲಾಭಗಳು ಅಥವಾ ನಷ್ಟಗಳು ಇತ್ಯಾದಿಗಳನ್ನು ದಶ ಮತ್ತು ಭುಕ್ತಿಗಳ ಆಧಾರದ ಮೇಲೆ ಲೆಕ್ಕಹಾಕಲಾಗುತ್ತದೆ. ಉದಾಹರಣೆಗೆ, ಒಬ್ಬ ವ್ಯಕ್ತಿಯು ಗುರು ದಶಾದಲ್ಲಿ ಜನಿಸಿದರೆ ಆತನ ಜೀವನದಲ್ಲಿ ಗುರು ಗ್ರಹದ ಪ್ರಭಾವವು ಹೆಚ್ಚಾಗಿರುತ್ತದೆ. ಆ ಗುರು ದಶಾದಲ್ಲಿ ರಾಹು ಭುಕ್ತಿಯು ಬಂದರೆ ರಾಹುವಿನ ಪ್ರಭಾವವು ಆ ಸಮಯದಲ್ಲಿ ಹೆಚ್ಚಾಗಿರುತ್ತದೆ. ಹೀಗೆ ದಶ ಮತ್ತು ಭುಕ್ತಿಯ ಸಂಯೋಜನೆಯು ವ್ಯಕ್ತಿಯ ಜೀವನದ ಮೇಲೆ ಪರಿಣಾಮ ಬೀರುತ್ತದೆ. ಜ್ಯೋತಿಷಿಗಳು ದಶ ಮತ್ತು ಭುಕ್ತಿ ಅವಧಿಗಳನ್ನು ಅಧ್ಯಯನ ಮಾಡಿ ವ್ಯಕ್ತಿಯ ಜಾತಕದಲ್ಲಿನ ಗ್ರಹಗಳ ಸ್ಥಾನ ಮತ್ತು ಸಂಯೋಜನೆಗಳನ್ನು ಆಧರಿಸಿ ಭವಿಷ್ಯವನ್ನು ಹೇಳುತ್ತಾರೆ. ಒಟ್ಟಾರೆಯಾಗಿ ದಶಾಭುಕ್ತಿ ಎನ್ನುವುದು ಹಿಂದೂ ಜ್ಯೋತಿಷ್ಯದಲ್ಲಿ ಬಳಸುವ ಒಂದು ಪ್ರಮುಖ ಪರಿಕಲ್ಪನೆಯಾಗಿದ್ದು, ಇದು ವ್ಯಕ್ತಿಯ ಜೀವನದಲ್ಲಿನ ಘಟನೆಗಳ ಸಮಯವನ್ನು ನಿರ್ಧರಿಸಲು ಸಹಾಯ ಮಾಡುತ್ತದೆ. ವ್ಯಕ್ತಿಯನ್ನು ಆಳುವ ಮಹಾನ್ ದೆಸೆಗಳು ಜೀವನದ ಮೇಲೆ ಪ್ರಮುಖ ಪಾತ್ರವನ್ನು ನಿರ್ವಹಿಸುತ್ತವೆ. ಪ್ರತಿಯೊಂದು ದೆಸೆಗಳು ಒಂದೊಂದು ಗ್ರಹಗಳ ಪ್ರಭಾವ ಹೆಚ್ಚಾಗಿರುತ್ತವೆ. ದೆಸೆಗಳಿಗೆ ಅನುಗುಣವಾಗಿ ಗ್ರಹಗಳು ಪ್ರಬಲ ಅಥವಾ ಹೆಚ್ಚು ಶಕ್ತಿಯನ್ನು ಹೊಂದಿರುತ್ತವೆ. ಅವುಗಳ ಪ್ರಭಾವ ಕುಂಡಲಿಯ ಮೇಲೆ ಅಧಿಕವಾಗಿರುತ್ತವೆ ಎಂದು ಹೇಳಲಾಗುವುದು. ಕುಂಡಲಿಯಲ್ಲಿ ಆ ಗ್ರಹದ ಸ್ಥಾನ ಹೇಗಿದೆ ಎನ್ನುವುದರ ಆಧಾರದ ಮೇಲೆ ದೆಸೆಯ ಪ್ರಭಾವ ಶುಭ ಹಾಗೂ ಅಶುಭವಾಗಿರುತ್ತದೆ ಎಂದು ಹೇಳಲಾಗುವುದು. ರವಿ ದೆಸೆಯು 6 ವರ್ಷಗಳ ಕಾಲ, ಚಂದ್ರ ದೆಸೆಯು 10 ವರ್ಷಗಳ ಕಾಲ, ಕುಜ ಅಥವಾ ಮಂಗಳ ದೆಸೆಯು 7 ವರ್ಷಗಳ ಕಾಲ, ರಾಹು 18 ವರ್ಷಗಳ ಕಾಲ, ಗುರು ಅಥವಾ ಬೃಹಸ್ಪತಿ 16 ವರ್ಷಗಳ ಕಾಲ, ಶನಿಯು 19 ವರ್ಷಗಳ ಕಾಲ, ಬುಧನು 17 ವರ್ಷಗಳ ಕಾಲ, ಕೇತು 7 ವರ್ಷಗಳ ಕಾಲ, ಶುಕ್ರ 20 ವರ್ಷಗಳ ಕಾಲ ಆಡಳಿತ ನಡೆಸುವರು. ದಶಾ ಫಲದಲ್ಲಿ ರವಿ ದೆಸೆ 6 ವರ್ಷ, ಚಂದ್ರ ದೆಸೆ 10 ವರ್ಷ, ಕುಜ ದೆಸೆ 7 ವರ್ಷ, ರಾಹು ದೆಸೆ 18 ವರ್ಷ, ಗುರು ದೆಸೆ 16 ವರ್ಷ, ಶನಿ ದೆಸೆ 19 ವರ್ಷ, ಬುಧ ದೆಸೆ 17 ವರ್ಷ, ಕೇತು ದೆಸೆ 7 ವರ್ಷ, ಶುಕ್ರ ದೆಸೆ 20 ವರ್ಷ ಇರುತ್ತದೆ. ಆರಿದ್ರ, ಪುನರ್ವಸು, ಪುಷ್ಯ, ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿದರೆ ರವಿ ದೆಸೆ 6 ವರ್ಷ, ಮಾಘ, ಹುಬ್ಬ, ಉತ್ತರ ಫಾಲ್ಗುಣಿ ನಕ್ಷತ್ರದಲ್ಲಿ ಜನಿಸಿದರೆ ಚಂದ್ರ ದೆಸೆ 15 ವರ್ಷ, ಹಸ್ತ,
ಚಿತ್ತ, ಸ್ವಾತಿ, ವಿಶಾಖ ನಕ್ಷತ್ರದಲ್ಲಿ ಜನಿಸಿದರೆ ಕುಜ ದೆಸೆ 8 ವರ್ಷ. ಅನುರಾಧ, ಜ್ಯೇಷ್ಠ, ಮೂಲ ನಕ್ಷತ್ರದಲ್ಲಿ ಜನಿಸಿದರೆ ಬುಧ ದೆಸೆ 17 ವರ್ಷ. ಪೂರ್ವಾಷಾಢ, ಉತ್ತರಾಷಾಢ, ಶ್ರವಣ್ ನಕ್ಷತ್ರದಲ್ಲಿ ಜನಿಸಿದರೆ ಶನಿ ದೆಸೆ 10 ವರ್ಷ. ಧನಿಷ್ಠ, ಶತಭಿಷ, ಪೂರ್ವಭಾದ್ರ ನಕ್ಷತ್ರದಲ್ಲಿ ಜನಿಸಿದರೆ ಗುರು ದೆಸೆ 19 ವರ್ಷ. ಉತ್ತರಾಭಾದ್ರ, ರೇವತಿ, ಅಶ್ವಿನಿ, ಭರಣಿ ನಕ್ಷತ್ರದಲ್ಲಿ ಜನಿಸಿದರೆ ರಾಹು ದಶ 12 ವರ್ಷ. ಕೃತಿಕ, ರೋಹಿಣಿ, ಮೃಗಶಿರ ನಕ್ಷತ್ರದಲ್ಲಿ ಜನಿಸಿದರೆ ಶುಕ್ರ ದೆಸೆ 21 ವರ್ಷ. ಒಟ್ಟು 8 ಯೋಗಿನಿ ದೆಸೆಗಳಿವೆ. ಅವು ವ್ಯಕ್ತಿಯ ಕುಂಡಲಿಯಲ್ಲಿ ಉತ್ತಮ ಅದೃಷ್ಟಗಳನ್ನು ತಂದುಕೊಡುತ್ತವೆ ಎಂದು ಹೇಳಲಾಗುವುದು. ಮಾಂಗ್ಲ, ಪಿಂಗಲ, ಧನ್ಯ, ಭಮಾರಿ, ಭದ್ರಿಕಾ, ಉಲ್ಕ, ಸಿದ್ಧ ಮತ್ತು ಸಂಕಟ. ಈಗಿನಿ ದೆಸೆಗಳು ಮಂಗಳ 1 ವರ್ಷ, ಪಿಂಗಲ 2 ವರ್ಷ, ಧನ್ಯ 3, ಭ್ರಮರಿ 4, ಭದ್ರಿಕಾ 5, ಉಲ್ಕ 6, ಸಿದ್ಧ 7 ಮತ್ತು ಸಂಕಟ 8 ವರ್ಷಗಳ ಕಾಲ ಇರುತ್ತದೆ ಎಂದು ಹೇಳಲಾಗುವುದು. ಉತ್ತಮ ಅದೃಷ್ಟಗಳನ್ನು ನೀಡುವ ಯೋಗಿನಿ ದೆಸೆಗಳ ವಿವರಣೆಯನ್ನು ತಿಳಿಯೋಣ. ಧನ್ಯ ದೆಸೆ. ಧನ್ಯ ಯೋಗಿನಿ ದೆಸೆಯು ಯೋಗಿನಿ ದೆಸೆಯಲ್ಲಿ 3ನೇ ದೆಸೆ. ಗುರುವಿನ ಉತ್ತಮ ಸ್ಥಾನ ಅಥವಾ ಪ್ರಭಾವದಿಂದ ಈ ಯೋಗವು ಪ್ರಾಪ್ತಿಯಾಗುವುದು. ಈ ಯೋಗವು ಅತ್ಯಂತ ಶುಭ ಯೋಗ ಎಂದು ಹೇಳಲಾಗುವುದು. ಈ ದೆಸೆಯ ಸಮಯದಲ್ಲಿ ವ್ಯಕ್ತಿಯು ಉತ್ತಮ ಪ್ರಗತಿ ಹಾಗೂ ಯಶಸ್ಸನ್ನು ಪಡೆದುಕೊಳ್ಳುವನು. ಧರ್ಮ ಮತ್ತು ಆಧ್ಯಾತ್ಮದ ವಿಷಯದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಪಡೆಯುವನು. ಈ ಯೋಗವನ್ನು ಹೊಂದಿದ್ದ ಸಮಯದಲ್ಲಿ ವ್ಯಕ್ತಿ ಕೇವಲ ತನಗಷ್ಟೇ ಅಲ್ಲದೆ ಇತರರಿಗೂ ಸಹಾಯ ಮಾಡುವ ಶಕ್ತಿ ಹಾಗೂ ಸಹನೆಯನ್ನು ಹೊಂದಿರುತ್ತಾರೆ. ಈ ಯೋಗದ ಅವಧಿಯಲ್ಲಿ ವ್ಯಕ್ತಿ ಉತ್ತಮ ಆರೋಗ್ಯ ಸ್ಥಿತಿ, ಉನ್ನತ ಶಿಕ್ಷಣದಲ್ಲಿ ಪ್ರಗತಿ, ನಾಯಕತ್ವ ಗುಣ, ರಾಜಕೀಯ ವಿಷಯದಲ್ಲಿ ಉತ್ತಮ ಸಾಮರ್ಥ್ಯ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಜ್ಞಾನ ಸೇರಿದಂತೆ ಎಲ್ಲಾ ಸಂಗತಿಯಲ್ಲಿಯೂ ಉತ್ತಮ ಫಲವನ್ನು ಪಡೆದುಕೊಳ್ಳುವರು. ಮಂಗಲ ದೆಸೆ. ಮಂಗಲ ದೆಸೆಯು 1 ವರ್ಷಗಳ ಕಾಲ ಇರುತ್ತದೆ. ಚಂದ್ರನ ಪ್ರಭಾವದಿಂದ ಬರುವ ಈ ಶುಭ ದೆಸೆಯ ಸಮಯದಲ್ಲಿ ವ್ಯಕ್ತಿ ಶಾಂತ ಹಾಗೂ ಶುದ್ಧವಾದ ಸ್ವಭಾವವನ್ನು ತಳೆಯುತ್ತಾನೆ. ಉತ್ತಮ ಆಲೋಚನೆಗಳನ್ನು ಹೊಂದುವ ಮೂಲಕ ಧಾರ್ಮಿಕ ಸಂಗತಿಗಳಲ್ಲಿ ಕಾರ್ಯಶೀಲರಾಗಿರುತ್ತಾರೆ. ಈ ದೆಸೆಯ ಅವಧಿಯಲ್ಲಿ ವ್ಯಕ್ತಿ ಸಂತೋಷ, ಖ್ಯಾತಿ ಮತ್ತು ಸಮೃದ್ಧಿಯನ್ನು ಪಡೆದುಕೊಳ್ಳುವನು. ಈ ದೆಸೆಯ ಸಮಯದಲ್ಲಿ ಆರಾಮದಾಯಕ ಜೀವನವನ್ನು ಕಳೆಯುವರು. ದೇಶ ವಿದೇಶಗಳ ಸಂಚಾರ, ಹೆಚ್ಚು ಆಭರಣ ಹಾಗೂ ಉತ್ತಮ ಅವಕಾಶಗಳನ್ನು ಪಡೆದುಕೊಳ್ಳುವರು. ಶುಭಕರವಾದ ಈ ಯೋಗದಲ್ಲಿ ವ್ಯಕ್ತಿ ಉತ್ತಮ ಸಂಗಾತಿ, ಉತ್ತಮ ದಾಂಪತ್ಯ ಜೀವನ, ವ್ಯಕ್ತಿಯಲ್ಲಿ ಉತ್ತಮ ಶೌರ್ಯ, ಖ್ಯಾತಿ ಮತ್ತು ಅಧಿಕಾರವನ್ನು ಪಡೆದುಕೊಳ್ಳುವರು. ಭದ್ರಿಕಾ ಯೋಗಿನಿ ದೆಸೆ. ಈ ದೆಸೆಯನ್ನು ಬುಧದ ದೆಸೆ ಎಂದು ಕರೆಯಲಾಗುತ್ತದೆ. ಈ ದೆಸೆಯು 5 ವರ್ಷಗಳ ಕಾಲ ಇರುತ್ತದೆ. ಶುಭಕರವಾದ ಈ ದೆಸೆಯಲ್ಲಿ ವ್ಯಕ್ತಿಯು ಕುಟುಂಬದವರಿಂದ ಅಪಾರ ಪ್ರೀತಿ, ಶಿಫಾರಸ್ಸು, ಬುದ್ಧಿವಂತಿಕೆ, ಮಾತಿನಲ್ಲಿ ಕೌಶಲ್ಯತೆ, ಸಮಾಜದಲ್ಲಿ ಮನ್ನಣೆಯನ್ನು ಪಡೆದುಕೊಳ್ಳುತ್ತಾರೆ. ಕೈಗೊಂಡ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಮತ್ತು ಲಾಭ ದೊರೆಯುವುದು. ಸಿದ್ಧ ಯೋಗಿನಿ ದೆಸೆ. ಶುಕ್ರನ ಆಳ್ವಿಕೆಯಿಂದ ಬರುವ ಈ ದೆಸೆಯು 7 ವರ್ಷಗಳ ಕಾಲ ಇರುತ್ತದೆ. ಶುಭಕರವಾದ ಈ ದೆಸೆಯಲ್ಲಿ ವ್ಯಕ್ತಿ ಭೌತಿಕವಾಗಿ ಎಲ್ಲಾ ಬಗೆಯ ಲಾಭ ಹಾಗೂ ಯಶಸ್ಸನ್ನು ಪಡೆದುಕೊಳ್ಳುವನು. ವೃತ್ತಿ ಕ್ಷೇತ್ರದಲ್ಲಿ ಉತ್ತಮ ಸ್ಥಾನಮಾನ ಹಾಗೂ ಗೌರವವನ್ನು ಸಂಪಾದಿಸುವರು. ಈ ಸಮಯದಲ್ಲಿ ವ್ಯಕ್ತಿ ಉತ್ತಮ ಶಕ್ತಿ ಹಾಗೂ ವಿನೋದವನ್ನು ಪಡೆದುಕೊಳ್ಳುವರು. ಪ್ರೀತಿ, ಅಲಂಕಾರ, ಸೌಂದರ್ಯ, ಸಂಗೀತ, ಕಲೆಯಲ್ಲಿ ಹೆಚ್ಚಿನ ಆಸಕ್ತಿ ಹಾಗೂ ಲಾಭವನ್ನು ಪಡೆದುಕೊಳ್ಳುವರು. ಈ ಸಮಯದಲ್ಲಿ ವ್ಯಕ್ತಿ ಸುಂದರ ವಸ್ತುಗಳಿಗೆ ಹೆಚ್ಚು ಆಕರ್ಷಿತರಾಗುತ್ತಾರೆ. ಈ ಸಮಯದಲ್ಲಿ ವಿವಾಹವಾದರೆ ಉತ್ತಮ ಸಂಗಾತಿಯನ್ನು ಪಡೆದುಕೊಳ್ಳುವರು ಎಂದು ಹೇಳಲಾಗುವುದು. ಈ ದೆಸೆಯಲ್ಲಿ ವ್ಯಕ್ತಿ ಸಾಕಷ್ಟು ಲಾಭದ ಜೊತೆಗೆ ದಾನವನ್ನು ಸಹ ಮಾಡುವನು. ವೃತ್ತಿ ಕ್ಷೇತ್ರದಲ್ಲಿ ಉತ್ತಮ ಸ್ಥಾನಮಾನ ಪಡೆದುಕೊಳ್ಳುವರು.
ಸಂಕಟ ದೆಸೆ ರಾಹುವಿನ ಆಳ್ವಿಕೆಯಲ್ಲಿ ಬರುವ ದೆಸೆ ಇದು. 8 ವರ್ಷಗಳ ಕಾಲ ಇರುವ ಈ ದೆಸೆಯು ವ್ಯಕ್ತಿಗೆ ಸಂಪತ್ತು, ಖ್ಯಾತಿ ಮತ್ತು ಪ್ರಚಾರವನ್ನು ತಂದುಕೊಡುವುದು. ವ್ಯಕ್ತಿ ಸಾಮಾನ್ಯವಾಗಿ ಹಠಮಾರಿ ಗುಣವನ್ನು ವ್ಯಕ್ತಪಡಿಸುವನು. ಜೀವನದಲ್ಲಿ ಸಾಕಷ್ಟು ಕಷ್ಟವನ್ನು ಅನುಭವಿಸುವನು. ಸಣ್ಣ ಸಣ್ಣ ವಿಷಯಗಳಿಗೂ ಆಕ್ರಮಣಕಾರಿ ಪ್ರವೃತ್ತಿಯನ್ನು ತೋರಬಹುದು. ಈ ದೆಸೆಯ ಸಮಯದಲ್ಲಿ ವ್ಯಕ್ತಿ ಸಾಕಷ್ಟು ಕಷ್ಟ ಹಾಗೂ ಅಡೆತಡೆಗಳನ್ನು ಅನುಭವಿಸುತ್ತಾನೆ. ಹಾಗಾಗಿ ಮಾನಸಿಕವಾಗಿ ಅಸಹನೆ ಅಥವಾ ಅಸ್ಥಿರತೆಯಿಂದ ಕೂಡಿರುವ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ. ವ್ಯಕ್ತಿ ರಾಹುವಿನ ಗುಣವನ್ನು ಪ್ರತಿಬಿಂಬಿಸುವರು. ಕೆಟ್ಟವರ ಸಹವಾಸಕ್ಕೆ ಒಳಗಾಗಿ ಹಣ ಮತ್ತು ಗೌರವವನ್ನು ಕಳೆದುಕೊಳ್ಳುವ ಸಾಧ್ಯತೆಗಳು ಹೆಚ್ಚೆಂದು ಹೇಳಲಾಗುವುದು. ಭ್ರಮರಿ ಯೋಗಿನಿ ದೆಸೆ ಭ್ರಮರಿ ದೆಸೆಯು 4ನೇ ಯೋಗಿನಿ ದೆಸೆ. ಮಂಗಳ ಗ್ರಹದ ಪ್ರಭಾವದಿಂದ ಈ ಯೋಗವು ದೊರೆಯುವುದು. 4 ವರ್ಷಗಳ ಕಾಲ ಈ ಯೋಗ ಇರುತ್ತದೆ. ಈ ಸಮಯದಲ್ಲಿ ವ್ಯಕ್ತಿ ಕೆಲಸ ಕಾರ್ಯದಲ್ಲಿ ಕಠಿಣ ಪರಿಶ್ರಮವನ್ನು ವಿನಿಯೋಗಿಸುವರು. ಸಮಾಜದಲ್ಲಿ ತಮ್ಮದೇ ಆದ ವಿಶೇಷ ಛಾಪನ್ನು ಮೂಡಿಸುವರು. ಕೆಲಸದ ನಿಮಿತ್ತ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ. ಕೆಲವು ತಜ್ಞರು ಹೇಳುವ ಪ್ರಕಾರ ಈ ಯೋಗದಲ್ಲಿ ವ್ಯಕ್ತಿ ಕುಟುಂಬದಲ್ಲಿ ಒಂದಿಷ್ಟು ಸಮಸ್ಯೆಯನ್ನು ಎದುರಿಸುವನು. ಸತತವಾದ ಪ್ರಯತ್ನ ಹಾಗೂ ಧೈರ್ಯದಿಂದ ಯಶಸ್ಸನ್ನು ಪಡೆದುಕೊಳ್ಳುವರು. ಇವರು ಕೆಲವು ವಿಷಯದಲ್ಲಿ ಅವಸರದ ನಿರ್ಧಾರಗಳನ್ನು ಕೈಗೊಳ್ಳುವ ಸಾಧ್ಯತೆಗಳಿರುತ್ತವೆ. ಅವು ಭವಿಷ್ಯದಲ್ಲಿ ನಕಾರಾತ್ಮಕ ಪ್ರಭಾವವನ್ನು ಬೀರಬಹುದು. ನಂತರ ಶಾಂತವಾದ ಪ್ರವೃತ್ತಿ ಹಾಗೂ ನಿರ್ಣಯ ಕೈಗೊಳ್ಳುವ ಮುನ್ನ ಒಂದಿಷ್ಟು ಚಿಂತನೆ ನಡೆಸುವರು. ಅವು ಅನೇಕ ತೊಂದರೆಗಳ ನಿವಾರಣೆಗೆ ಸಹಾಯ ಮಾಡುತ್ತದೆ ಎಂದು ಹೇಳಲಾಗುವುದು. ರಾಹು ಮಹಾದೆಸೆ ರಾಹು ಮಹಾದೆಸೆಯು 18 ವರ್ಷಗಳ ಕಾಲ ಇರುತ್ತದೆ. ಈ ದೆಸೆಯ ಅವಧಿಯಲ್ಲಿ ವ್ಯಕ್ತಿ ಜೂಜು, ಮದ್ಯ ಸೇರಿದಂತೆ ಕೆಟ್ಟ ಚಟಗಳಿಗೆ ಒಳಗಾಗುತ್ತಾನೆ. ಸಮಯ ಮತ್ತು ಧರ್ಮದ ಅರ್ಥವನ್ನು ಕಳೆದುಕೊಳ್ಳುವರು. ಲೌಕಿಕ ಸುಖಗಳ ವಿಷಯದಲ್ಲಿ ಕುರುಡರಂತೆ ವರ್ತಿಸುವರು. ಈ ದೆಸೆಯ ಸಮಯದಲ್ಲಿ ವ್ಯಕ್ತಿ ನಕಲಿ ಹಾಗೂ ಮೋಸ ಮಾಡುವ ವ್ಯಕ್ತಿಗಳಿಂದ ಹೆಚ್ಚು ಪ್ರಭಾವಿತರಾಗಿರುತ್ತಾರೆ. ಕೆಟ್ಟದ್ದು ಹಾಗೂ ಒಳ್ಳೆಯದ್ದು ಎನ್ನುವುದರ ಅರ್ಥವನ್ನು ತಿಳಿಯುವುದಾಗಲಿ ಅಥವಾ ಗುರುತಿಸುವುದಾಗಲಿ ಮಾಡುವುದಿಲ್ಲ. ಆಘಾತ ಅನಿರೀಕ್ಷಿತವಾಗಿ ಸಂಪತ್ತಿನ ಹಾನಿ, ಸ್ನೇಹಿತರಿಂದ ಅಥವಾ ಆಪ್ತರಿಂದ ವಂಚನೆಗಳು ಉಂಟಾಗುತ್ತವೆ. ಕುಟುಂಬದಿಂದ ದೂರವಾಗುವುದು ಸೇರಿದಂತೆ ಅನೇಕ ಸಮಸ್ಯೆಗಳು ಒಂದಾದ ಮೇಲೊಂದರಂತೆ ಎದುರಾಗುವುದು. ಶನಿ ಮಹಾದೆಸೆ ಶನಿಯು ಅತ್ಯಂತ ಶಕ್ತಿಯುತವಾದ ಗ್ರಹ. 9 ಗ್ರಹಗಳಲ್ಲಿ ಶನಿಯು ನ್ಯಾಯಾಧೀಶನೆಂದು ಹೇಳಲಾಗುವುದು. ಶನಿಯ ಮಹಾದೆಸೆಯು 19 ವರ್ಷಗಳ ಕಾಲ ಮುಂದುವರಿಯುವುದು. 7.5 ವರ್ಷಗಳ ಕಾಲ. ಪಂಚಮ ಶನಿಯು 5 ವರ್ಷಗಳ ಕಾಲ. ಅಷ್ಟಮ ಶನಿಯು 8 ವರ್ಷಗಳ ಕಾಲ ಇರುವುದು. ಕುಂಡಲಿಯಲ್ಲಿ ಶನಿಯ ಸ್ಥಾನ ಯಾವುದರಲ್ಲಿದೆ, ಅವನು ದೋಷಪೂರಿತನಾಗಿರುವನೆ ಅಥವಾ ಉತ್ತಮ ಫಲ ನೀಡುವ ಮನೆಯಲ್ಲಿ ನೆಲೆಸಿರುವನೆ ಎನ್ನುವುದರ ಆಧಾರದ ಮೇಲೆ ದೆಸೆಯ ಫಲಗಳು ನಿರ್ಧಾರವಾಗುತ್ತದೆ. ಶನಿ ದೆಸೆಯು ಕೆಟ್ಟ ಪರಿಣಾಮಗಳಿಂದ ಕೂಡಿದ್ದರೆ ವ್ಯಕ್ತಿಯು ವಂಚನೆ, ದರೋಡೆ, ಕಳ್ಳತನ ಮಾಡುವುದು ಅಥವಾ ಅಪವಾದ ಹೊರುವುದು, ಹಣದ ಕೊರತೆ, ಸಾಲ, ನಷ್ಟ, ಅಡೆತಡೆಗಳು, ವೈವಾಹಿಕ ಜೀವನದಲ್ಲಿ ಭಿನ್ನಾಭಿಪ್ರಾಯ, ಅನಗತ್ಯ ಪ್ರಯಾಣ ಹೀಗೆ ಅನೇಕ ಸಮಸ್ಯೆಗಳು ತಲೆದೂರುತ್ತವೆ. ಶನಿಯು ಉತ್ತಮ ಸ್ಥಾನ ಅಥವಾ ಮನೆಯಲ್ಲಿ ಇದ್ದರೆ ವ್ಯಕ್ತಿ ಶ್ರೀಮಂತಿಕೆ, ಎಲ್ಲ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು, ಗೌರವ ಹಾಗೂ ಕುಟುಂಬದಲ್ಲಿ ನೆಮ್ಮದಿಯನ್ನು ಪಡೆದುಕೊಳ್ಳುವನು. ಶನಿಯು 6, 8 ಮತ್ತು 12ನೇ ಮನೆಯಲ್ಲಿ ಇದ್ದರೆ ಕೆಟ್ಟ ಪರಿಣಾಮವನ್ನು ಪಡೆದುಕೊಳ್ಳುವರು. ಅದೇ ಉತ್ತಮ ಫಲವನ್ನು ನೀಡುವ ಮನೆಯಲ್ಲಿ ಇದ್ದರೆ ಮಹಾದೆಸೆಯು ಉತ್ತಮ ಫಲಗಳಿಂದ ಕೂಡಿರುತ್ತದೆ ಎಂದು ಹೇಳಲಾಗುವುದು. ಪರಿಹಾರ ಕ್ರಮ. ಶನಿಯ ದೋಷ ಇರುವಾಗ ವ್ಯಕ್ತಿ ಶನಿಯ ಬೀಜ ಮಂತ್ರ ಜಪಿಸುವುದು, ಶಿವನ ಜಪ ಮಾಡುವುದು ಹಾಗೂ 7 ಮುಖ ರುದ್ರಾಕ್ಷಿಯನ್ನು ಧರಿಸುವುದು ಅತ್ಯುತ್ತಮ ಎಂದು ಜ್ಯೋತಿಷ್ಯ ಶಾಸ್ತ್ರ ತಿಳಿಸುತ್ತದೆ. ಕೇತು ಮಹಾದೆಸೆ. ಈ ದೆಸೆಯು ಅತ್ಯಂತ ಗಂಭೀರವಾದ ದೆಸೆ ಎಂದು ಪರಿಗಣಿಸಲಾಗುವುದು.
ಕೇತು ಉತ್ತಮ ಪ್ರಭಾವ ನೀಡುವ ಮನೆಯಲ್ಲಿದ್ದರೆ ವ್ಯಕ್ತಿಯು ಉತ್ತಮ ಫಲವನ್ನು ಪಡೆಯುವನು. ಅದೇ ದೋಷ ಪೂರಿತ ಮನೆಯಲ್ಲಿ ನೆಲೆಸಿದ್ದರೆ ಕೇತು ದೆಸೆಯಲ್ಲಿ ಸಾಕಷ್ಟು ನಷ್ಟ ಮತ್ತು ನೋವುಗಳು ಸಂಭವಿಸುತ್ತವೆ. 7 ವರ್ಷಗಳ ಕಾಲ ಇರುವ ಈ ಮಹಾ ದೆಸೆಯು ಋಣಾತ್ಮಕ ಮತ್ತು ಧನಾತ್ಮಕ ಎರಡೂ ಫಲವನ್ನು ನೀಡುವುದು. ಕುಂಡಲಿಯಲ್ಲಿ ಸೂರ್ಯ ಅಥವಾ ಗುರುವಿನ ಪ್ರಭಾವ ಉತ್ತಮವಾಗಿದ್ದರೆ ಕೇತು ದೆಸೆಯು ಉತ್ತಮ ಫಲವನ್ನು ನೀಡುವುದು. ಕುಂಡಲಿಯಲ್ಲಿ ಶುಕ್ರ, ಬುಧ ಅಥವಾ ಚಂದ್ರನು ನಕಾರಾತ್ಮಕ ಪ್ರಭಾವವನ್ನು ಬೀರುತ್ತಿದ್ದರೆ ಕೇತು ಮಹಾದೆಸೆಯು ಋಣಾತ್ಮಕ ಪ್ರಭಾವ ಬೀರುವುದು. ವೃತ್ತಿ, ಸಂಪತ್ತು, ನೆಮ್ಮದಿ ಮತ್ತು ಕುಟುಂಬದ ವಿಷಯದಲ್ಲಿ ನೋವನ್ನು ಹಾಗೂ ಕಷ್ಟಗಳನ್ನು ಅನುಭವಿಸುವರು. ಅದೇ ಸಕಾರಾತ್ಮಕ ಪರಿಣಾಮಗಳಿಂದ ಉತ್ತಮ ಪ್ರಭಾವ ಇದ್ದರೆ ಖ್ಯಾತಿ, ಜನಪ್ರಿಯತೆ ಮತ್ತು ಸಕಾರಾತ್ಮಕ ಫಲವನ್ನು ಪಡೆದುಕೊಳ್ಳುವರು ಎಂದು ಹೇಳಲಾಗುವುದು. ಶುಕ್ರ ಮಹಾದೆಸೆ. ಸುಖ, ಸಂತೋಷ, ನೆಮ್ಮದಿ ಬಯಸುವುದು ಮಾನವನ ಸಹಜ ಧರ್ಮ. ಅದನ್ನು ಅವನಿಗೆ ಕರುಣಿಸುವ ಗ್ರಹಗಳಲ್ಲಿ ಅಗ್ರಮಾನ್ಯನೇ ಶುಕ್ರ. ಇಂಥ ಸರ್ವಜನ ಪ್ರೀತನಾದ ಶುಕ್ರನ ದಶಾ ವಿಚಾರಗಳ ಬಗ್ಗೆ ಜ್ಯೋತಿಷ್ಯ ಶಾಸ್ತ್ರ ಗ್ರಂಥಗಳು ಬಹಳವಾಗಿ ತಿಳಿಸುತ್ತವೆ. ಶುಕ್ರದೆಸೆ 20 ವರ್ಷ ಇರುತ್ತದೆ. ಶುಕ್ರದೆಸೆಯಲ್ಲಿ ಸೌಭಾಗ್ಯದ ಉದಯವಾಗುತ್ತದೆ. ಸರ್ಕಾರ ಹಾಗೂ ಮಂತ್ರಿ ವರ್ಗಗಳಿಂದ ಲಾಭವಾಗುತ್ತದೆ. ಹಾಗೆಯೇ ದಶಾಕಾರಕ ಶುಕ್ರನು ಜಾತಕದಲ್ಲಿ ಭಾಗ್ಯಾಧಿಪತಿ ಹಾಗೂ ಕರ್ಮಾಧಿಪತಿಯೊಂದಿಗೆ ಇದ್ದರೆ ತತ್ಕಾಲದಲ್ಲಿ ಲಕ್ಷ್ಮೀ ಪ್ರಾಪ್ತಿಯಾಗುತ್ತದೆ. ಅಷ್ಟೇ ಅಲ್ಲದೆ ಹಿಂದೆ ಕಳೆದುಕೊಂಡ ಹಣ ಪುನಃ ಸಿಗುತ್ತದೆ. ಶುಕ್ರನು ವಿವಾಹಕಾರಕ ಗ್ರಹ. ಆದುದರಿಂದಲೇ ಅವಿವಾಹಿತರಿಗೆ ವಿವಾಹವನ್ನು ಮಾಡಿಸುತ್ತಾನೆ ಈ ಶುಕ್ರ. ಆದುದರಿಂದಲೇ ಏನೋ ವಿದ್ಯಾವಂತರಿಂದ ಪ್ರಾರಂಭಿಸಿ ಅವಿದ್ಯಾವಂತನ ತನಕ ಪ್ರತಿಯೊಬ್ಬರೂ ಆಸೆಯಿಂದ ಕಾಯುವುದು, ಬಯಸುವುದು ಈ ಶುಕ್ರದೆಸೆಯನ್ನು. ಪುರುಷರ ಜಾತಕದಲ್ಲಿ 27 ಅಂಶದಲ್ಲಿ ಕನ್ಯಾ ರಾಶಿಯಲ್ಲಿ ಶುಕ್ರ ಇದ್ದಾಗ ತನ್ನ ನೀಚತ್ವದಿಂದಾಗಿ ಅಲ್ಪವೀರ್ಯ, ನಿರ್ವೀರ್ಯ ಅಥವಾ ಕಡಿಮೆ ಗುಣಮಟ್ಟದ ವೀರ್ಯದಿಂದ ಪುರುಷ ನಪುಂಸಕನಾಗಿ ಸಂತಾನಹೀನನು ಆಗುವ ಸಾಧ್ಯತೆಗಳು ಇರುತ್ತದೆ. ಎಲ್ಲ ಸಮಸ್ಯೆಗಳಿಗೂ ಒಂದು ಪರಿಹಾರ ಇರುವಂತೆ ಈ ಶುಕ್ರ ಗ್ರಹದ ಸಮಸ್ಯೆಗೆ ಒಂದಲ್ಲ ಅನೇಕ ಪರಿಹಾರಗಳಿವೆ. ಶುಕ್ರ ಗ್ರಹದ ದೋಷ ಪ್ರಾಯಶ್ಚಿತ ಮಾಡಲು ಭಕ್ತಿ ಶ್ರದ್ಧೆಯಿಂದ ಪ್ರತಿದಿನ ಲಕ್ಷ್ಮೀ ನಾರಾಯಣ ಹೃದಯ ಪಠಣ, ಸಾಧ್ಯವಾದರೆ ಹವನ, ಸಪ್ತಶತಿ ಚಂಡಿಕಾ ಪಾರಾಯಣ ಮಾಡಿಸುವುದು, ಅವರೇ ದಾನ, ಶ್ರೀ ಸೂಕ್ತ ಹವನ, ಪಂಚದುರ್ಗಾ ಹವನ, ದೀಪ ನಮಸ್ಕಾರ ಪೂಜೆ, ಶುಕ್ರ ಜಪ ಹಾಗೂ ಹವನ ಇತ್ಯಾದಿ ಯಥಾಶಕ್ತಿ ಯಾವುದಾದರೂ ಮಾಡಿಸಬಹುದು. ಇನ್ನು ಜಾತಕದಲ್ಲಿ ಶುಕ್ರ ಲಾಭದಲ್ಲಿ, ಪಂಚಮದಲ್ಲಿ, ಸ್ವಕ್ಷೇತ್ರದಲ್ಲಿ ಅಥವಾ ಉಚ್ಚ ಸ್ಥಿತಿಯಲ್ಲಿ ಅನುಕೂಲವಾಗಿದ್ದ ಪಕ್ಷದಲ್ಲಿ ವಜ್ರಧಾರಣೆ ಅಥವಾ ಶಕ್ತಿ ಇಲ್ಲದವರು ಶ್ವೇತ ಪುಷ್ಯರಾಗ ರತ್ನವನ್ನು ತ್ರಿದಿನ ಪೂಜಿಸಿ ಧರಿಸಬಹುದು. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.